ಸರ್ ಇಷ್ಟೆಲ್ಲ ಆಗುತ್ತೆ ಪೊಲೀಸರನ್ನ ಎದುರ್ಕೊಳ್ಳೋದಿಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಲಾ ಅಂಡ್ ಆರ್ಡರ್ ನೋಡಿ ಮಹೇಶ್ ಒಂದು ನಾನು ಹೇಳ್ತೀನಿ, ನಾನು ಯಾಕೆ ಮಾಡ್ಯಾರೆ ಅನ್ನೋ ಉತ್ತರ ಕೊಡಕ್ಕೆ ನಾನಲ್ಲ. ನಡೆದೋಗಿರೋದನ್ನ ಯಾರು ಮಾಡ್ಯಾರ ಅಂತವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾದಂಥ ಆದೇಶ ಮಾಡಿದ್ದೇನೆ. ಯಾಕೆ ಪೊಲೀಸರನ್ನ ನೋಡಿ ಹೆದರ್ತಾ ಇಲ್ವೋ ಅಥವಾ ಏನಾಯಿತು ಅನ್ನೋದನ್ನು ನಾನು ಆ ವಿಶ್ಲೇಷಣೆ ಕೊಡುವಂಥದ್ದು ನಾನು ಮುಂದಾಗಲ್ಲ. ನೋಡಿ, ನನಗೆ ಯಾರು ದಸ್ತಗಿರಿ ಮಾಡ್ಯಾರ ಅನ್ನೋದು ನನ್ನ ಮಾಹಿತಿ ಇಲ್ಲ. ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡುವಂಥದ್ದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ನಾನು ಹೇಳ್ತಾ ಇದ್ದೀನಿ, ನಾನು ಕೇವಲ ಅವ್ರಿಗೆ ಸೂಚನೆ ಕೊಟ್ಟಿರುವಂಥದ್ದು ಅಮಾಯಕರಿಗೆ ತೊಂದರೆ ಆಗಕೂಡ್ದು, ಮಿಕ್ಕಿದ್ದು ಏನು ಮಾಡಬೇಕು ಅದು ಮಾಡಲೇಬೇಕು. ಪರಿಸ್ಥಿತಿನ ನಾವು ನಿರಂತರ ಮಾಡುವಂಥದ್ದಕ್ಕೆ ಎಲ್ಲ ಕ್ರಮಗಳನ್ನ ತಗೊಳ್ಳೋಕೆ ಮುಂದಾಗ್ತದೆ. ನೋಡಿ, ಆ ಕಾರಣಕ್ಕಾಗಿ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂಥವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಪೊಲೀಸರಿಂದ ವಿಳಂಬ ಅಂತ ಹೇಳಿದ್ರೆ ಸರ್, ಅಂದರೆ ವಿಳಂಬ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಪೊಲೀಸರು ಈ ಪ್ರಕರಣದಲ್ಲಿ. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ಕೆ ಹೋಗಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10 ಕಾಲಿನಲ್ಲಿ ದೂರನ್ನು ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು ಅಧಿಕಾರಿಗಳಿಗೆ ಕೇಳಿದಂತಹ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥದ್ದು ಅದನ್ನು ಸತ್ಯ ಸಂಗತಿಗಳನ್ನ ನಾವು ನೋಡುವಂಥದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಕೊಟ್ಟಂಥ ಹೆಸರೇ ಮತ್ತು ಆರೋಪಿಯ ಹೆಸರೇ ಸ್ವಲ್ಪ ವ್ಯತ್ಯಾಸ ಆದಂಥ ಕಾರಣದಿಂದ ಸಮಸ್ಯೆ ಸ್ವಲ್ಪ ಆಗಿದೆ. ಹಾಗಾಗಿಯೂ ಕೂಡ ಏನು ದಸ್ತಗಿರಿ ಮಾಡುವಂಥದ್ರಲ್ಲಿ ವಿಳಂಬ ಮಾಡಿಲ್ಲ. ಇಷ್ಟಿದ್ರೂ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದಾಗ ಇದಕ್ಕೆ ಕಾರಣ ಏನು, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚುವಂಥದ್ದಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ. ಈ ಪ್ರಕರಣದ ಸಂಘಟನೆ ಕೈವಾಡ ಇದೆ ಸರ್. ನಾನು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ನೀಡಲ್ಲ. ನಡೆದೋಗಿರೋದನ್ನು ಯಾರು ಮಾಡ್ಯಾರ ಅನ್ನೋದು ಪತ್ತೆ ಹಚ್ಚಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಸರ್, ಈಗ ನಿಮ್ಮೇಲೂ ಕೂಡ ಹಲ್ಲೆ ಆದಂತ ಘಟನೆ ನಡೆದಿದೆ. ನೋಡಿ, ಸುಮ್ಮನೆ ಇದಕ್ಕೂ ಅದಕ್ಕೂ ನೋಡಿ, ಇದಕ್ಕೆ ಜನಸಾಮಾನ್ಯರು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳುವಂಥದ್ದು, ಇಲ್ಲಿ ಮತ್ತೊಂದು ವಿಚಾರ ಇಲ್ಲಿ ಅಥವಾ ನನ್ನ ಪ್ರತ್ಯೇಕವಾದಂಥ ವಿಚಾರ ಇಲ್ಲಿ ತರುವಂಥದ್ದಲ್ಲ. ನಡಿಬಾರ್ದಂಥದ್ದು ನಡೆದೋಗಿದೆ, ಅದನ್ನು ಯಾರು ಮಾಡ್ಯಾರ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಸರ್, ನಿಮ್ಮ ಪಕ್ಷದ ವಕ್ತಾರರು ಹೇಳ್ತಾರೆ 300 ಜನ RSS ಕಾರ್ಯಕರ್ತರು ಬಂದಿದ್ದಾರೆ, ಈ ಕ್ಷೇತ್ರದಲ್ಲಿ 50 ಜನ ಅವ್ರು ಭಾಗಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಸರ್. ನೋಡಿ, ಯಾರ ವಿಚಾರಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ. ಅಲ್ಲ ಸರ್, ಇಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸಾವು ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದು ನನಗೆ ಗೊತ್ತಿಲ್ಲ. ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೂ ಕೈ ಮುಗಿದು ನಾನು ಹೇಳ್ತೇನೆ, ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಡೆದೋಗಿರೋವಂಥದ್ದು, ಯಾಕಂದರೆ ಸಮಸ್ಯೆ ಏನು, ಪರವಾದಿ ಮೊಹಮ್ಮದ್ರವರ ವಿಚಾರದಲ್ಲಿ ಅವಹೇಳಿಕೆ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಆಗಿರುವಂಥದ್ದು. ರಾಹುಲ್ ಗಾಂಧಿ ಚಿತ್ರಕ್ಕೂ ಅಖಿಲೇಶ್ ಚಿತ್ರಕ್ಕೆ ಯಾರು ನಾವು ಹೊರಗೆ ಬರುವಂಥದ್ದಲ್ಲ. ಆ ಕಾರಣದಿಂದ ನೋವು ಏನಾಗಿತ್ತು ಆ ನೋವನ್ನ ನೀವು ತಿಳಿ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಡೆದೋಗಿರೋವಂಥದ್ದು ನಡಿಬಾರ್ದಿತ್ತು. ಆದರೆ ಪ್ರತಿಭಟನೆ ಮಾಡುವಂಥ ಬೇರೆ ಬೇರೆ ವಿಧಾನಗಳು ಇದೆ. ಶಾಂತಿ ರೀತಿಯಲ್ಲಿ ಮಾಡಬೇಕಾಗಿತ್ತು. ಧರ್ಮದ ಬೋಧನೆ ನಿಮಗೆ ಶಾಂತಿ ಪ್ರಿಯರಾಗಿರುವಂಥ ಆ ಸಂದೇಶ ಅದನ್ನು ತೋರುವಂತಹ ಕೆಲಸ ನೀವು ಮಾಡಬೇಕಾಗಿತ್ತು. ಆದರೆ ಈ ರೀತಿಯಲ್ಲಿ ನಡ್ಕೊಂಡಿದ್ದದ್ದು ಯಾರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ಆಯಿತು ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಸಚಿವರು ಹೇಳ್ತಾರೆ ಪೊಲೀಸರೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಆರೋಪಿಯರು ಯಾಕೆ ತಂದಿಟ್ಟರು ಅಲ್ಲಿ. ನಾನು ಯಾರ ವಿಚಾರಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಅಲ್ಲ ಸರ್, ಶಾಸಕರು ದಯವಿಟ್ಟು ನನ್ನ ಪಕ್ಷನೂ ನಾನು ನೋಡಲ್ಲ, ನನ್ನ ಸರ್ಕಾರವೂ ನೋಡಲ್ಲ. ನಡೆದಿರುವಂಥದ್ದು ನನ್ನ ಮೇಲೆ ಇರುವಂಥ ಜವಾಬ್ದಾರಿಯನ್ನು ನಾನು ಅದನ್ನು ನಿಭಾಯಿಸುವಂಥ ಕೆಲಸ. ಪೊಲೀಸರಿಗೆ ಅಮಾಯಕರಿಗೆ ತೊಂದರೆ ಆಗಬಾರ್ದು, ತಪ್ಪಿಸಿದ್ರು ಕೈ ಬಿಟ್ಟು ಹೋಗಬಾರ್ದು. ಈ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ನೋಡಿ, ಯಾರೇ ಇರಲಿ ಎಲ್ಲ ಯಾರೇ ಇರಲಿ, ಅದು ತಪ್ಪಾಗಿದ್ರೆ ತಪ್ಪೇ. ನೀವೇನಾದರೂ ಈ ಬಗ್ಗೆ ಮಾತಾಡುವಂಥದ್ದು ಎಲ್ಲ ಧರ್ಮಗುರುಗಳು? ನಾನು ಎಲ್ಲರಿಗೂ ಮಾತಾಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳುವಂಥದ್ದು ಆಗಿರುವಂಥದ್ದನ್ನು ಮತ್ತೆ ವಿಶ್ಲೇಷಣೆ ಮಾಡಿ ಮಾತಾಡುವಂಥದ್ದಲ್ಲ. ಯಾರೇ ತಪ್ಪು ಮಾಡಿದ್ರು ಕಾನೂನು ಮುಂದೆ ಅವ್ರು ಕಾನೂನಿಗಿಂತ ದೊಡ್ಡವರು ಅಲ್ಲ. ಆ ಕ್ರಮ ತಗೊಳ್ಳುವಂಥದ್ದಕ್ಕೆ ಏನಾಗಬೇಕು ಅದು ತಗೋತೀವಿ.